ಹಾಯ್ ಗಳಿರೆ, ನಮಸ್ಕಾರ. ಕಾನ್ವರ್ಸೇಷನ್ಗಳನ್ನ ನಾದಬ್ರಹ್ಮ ಹಂಸಲೇಖ ಅವರವರು ತಮ್ಮ ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿ ತರ್ತಾರೆ ಅಂತ. ನಾವು ಈ ಹಾಡುಗಳನ್ನ ಪದೇ ಪದೇ ಕೇಳಿರ್ತೀವಿ, ಆದ್ರೆ ಅವರು ಬಳಸಿರುವಂತಹ ಕೆಲವು ಪಂಚ್ ಲೈನ್ಗಳು ಸುಮ್ಮನೆ ಹಂಗೆ ಪಾಸ್ ಆಗ್ಬಿಟ್ಟಿರ್ತವೆ. ನಾವು ಅದನ್ನ ಕೇಳಿಸ್ಕೊಂಡು ಕ್ಲೀನಾಗಿ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ. ಆದ್ರೆ ಯಾವತ್ತೋ ಒಂದಿನ ಕೇಳಿಸ್ಕೊಳ್ಬೇಕಾದ್ರೆ ಆ ಹಾಡು ಕಿವಿಗೆ ಬಿದ್ದು ವಾವ್ ಅಂತ ಅನ್ಸ್ಬಿಡುತ್ತೆ. ಆ ಥರದ ಒಂದು ಹಾಡನ್ನ ಮತ್ತೆ ಹಾಡಿನ ಸಾಲನ್ನು ನಿಮಗೆ ಹೇಳೋಣ ಅಂತ, ಬರೆಯೋದಕ್ಕಿಂತ ಹೇಳೋದು ಚೆನ್ನಾಗಿರುತ್ತೆ ಅಂತ ಇವತ್ತು ಅದನ್ನ ಹೇಳೋಕೆ ಬಂದಿದ್ದೀನಿ. ಸಿನಿಮಾ ಕೌರವ, ಅದರಲ್ಲಿ 2 ಹಾಡುಗಳಿದೆ. ಕುಕ್ಕು 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 ಅನ್ನೋದು ಒಂದು ಇದು ಮೇಲ್ ವರ್ಷನ್ನು, ಇನ್ನೊಂದು ಫೀಮೇಲ್ ವರ್ಷನ್ನು. ನಾನು ಹೇಳ್ತಾ ಇರೋದು ಫೀಮೇಲ್ ವರ್ಷನ್ ಬಗ್ಗೆ. ಅದರಲ್ಲಿ ಕಾನ್ವರ್ಸೇಷನ್ ಹೀಗಿದೆ: ನಾಯಕನಿಗೆ ಈ ಕೌರವ ಅಂದ್ರೆ ಹೆಂಗಿರ್ತಾನೆ, ಅವನೊಬ್ಬ ದಾನವ, ಅವನ ಮೂಲಭೂತ ಗುಣಗಳೇನು ಅಂತ ಅವಳು ಹೇಳ್ತಾಳೆ. ಅಂದ್ರೆ ಅರ್ಚೋದು ಮತ್ತೆ ಬೈಯೋದು, ದಂಡಿಸೋದು ಇವಷ್ಟೇ ದಾನವನ ಮೂಲ ಗುಣ. ಅವನನ್ನು ನಾವು ಕೌರವ ಅಂತೀವಿ, ಆದರೆ ಮಾನವ ಹಂಗಿರಲ್ಲ ಅಂತ. ಅದಕ್ಕೆ ಅವನಂತಾನೆ ಹಂಗೆಲ್ಲ ಇಲ್ಲ. ಆ್ಯಕ್ಚುಲಿ ನಾಯಕ ಅಂತ ಅಂದರೆ ಅವನು ದಂಡಿಸ್ಬೇಕು, ಅರಚಬೇಕು, ಅರಚಿ ಆಳದ್ರಷ್ಟೇನೆ ಅದು ಅವನ ಕೆಲಸ, ನಾಯಕನ ಕೆಲಸ ಅಂತ. ಅದಕ್ಕೆ ಅವಳು ಒಂದು ಸ್ಟ್ರಾಂಗ್ ಪಂಚ ಹೇಳ್ತಾಳೆ: ಅರಚೋದಷ್ಟೇ ಮುಖ್ಯ ಅಲ್ಲ. ಅದನ್ನ ಇಲ್ಲಿ ಹೇಳೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ, ಅದನ್ನ ಕೇಳಿಸ್ಕೊಳ್ಳಿ. ರಚಿತರೆ ಹಾಡಾಗದು, ಬೈದರೆ ಬೆಳೆಯಾಗದು. ಅದಕ್ಕೆ ಅವನು ಹೇಳ್ತಾನೆ: ದಂಡಿಸೋನೆ ನಾಯಕ, ರಚಿ ಆಳೋದವನ ಕಾಯ್ಕ. ಈಗ ಅವಳು ಅದಕ್ಕೊಂದು ಕೌಂಟ್ರ್ ಕೊಡ್ಬೇಕು. ಅದಕ್ಕೆ ಇವಳು ಹೇಳ್ತಾಳೆ: 3 ಅಡಿಯ ಬಾಲ್ಕ, ರಚದೆ ಬಲಿಯ ತುಳ್ದ ನೆಲ್ಕ. ವಾಹ್, ಎಷ್ಟು ಚೆನ್ನಾಗಿದೆ ಅಲ್ವಾ? 3 ಅಡಿಯ ಬಾಲಕ ಅರ್ಚಲಿಲ್ಲ, ಮಾಡ್ಲಿಲ್ಲ, ಅಂತ ದೊಡ್ಡ ಬಲಿ ಚಕ್ರವರ್ತಿಯನ್ನೇ ನೆಲಕ್ಕೆ ತುಳಿದು ಬಿಟ್ಟ ಅಂತ. 3 ಅಡಿಯ ಬಾಲ್ಕ, ರಚದೆ ಬಲಿಯ ತುಳ್ದ ನೆಲ್ಕ. ಭಯ ಹುಟ್ಸೋನ್ ದಾನವ, ಭಯ ಬಿಡ್ಸೋನ್ ಮಾನವ, ಭಯ ಭಕ್ತಿ ಗೌರವ ಇರದವನೇ ಕೌರವ ಅಂತಮ್ಮ ಕೋಗಿಲೆಯೋ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ 3 ಅಡಿಯ ಬಾಲ್ಕ, ಅರಚದ ಬಲಿಯ ತುಳ್ದ ನೆಲ್ಕ ಅನ್ನೋ ಸಾಲು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂದ್ರೆ ಬರೀ ಒಂದೇ ಒಂದು ಸಾಲಿನಲ್ಲಿ ಇಡೀ ಒಂದು ಪುರಾಣದ ಕಥೆಯನ್ನೇ ತಗೊಂಡು ಬಂದು ಆಪ್ಟ್ ಆಗಿ ಆ ಹಾಡಿನ ಒಂದು ಸನ್ನಿವೇಶಕ್ಕೆ ಕೂರಿಸಿ ಕೌಂಟ್ರ್ ಕೊಡೋದು ಅವನಿಗೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತಲ್ವಾ? ಅದನ್ನ ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು. ಈಗ ಮತ್ತೆ ಆ ಹಾಡು ಕೇಳಿಸ್ಕೊಳ್ಳಿ, ನಿಮಗೆ ಬೇರೆ ತರ ಕೇಳಿಸುತ್ತೆ. ತುಂಬಾ ಚೆನ್ನಾಗಿದೆ, ವಾವ್ ಅಂತ ಅನ್ಸುತ್ತೆ. ಧನ್ಯವಾದಗಳು.